ಅದರಲ್ಲೂ ಬೈಕಲ್ಲಿ ಬಿಯರ್ ಹಿಲ್ಸ್ ಬರೋರಿಗೆ ಮಸ್ತ್ ಇರುತ್ತೆ. ಯಪ್ಪ ಓಹೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಒಂದು ಸ್ಪಾಟ್ ಆಯ್ತು ಅಲ್ಲಿ ನೋಡಲ್ಲಿ ಕಾಡೆ ಕೆರೆ. ನಿಲ್ಸ್ಬೇಕಾ? ನಿಲ್ಸೋದೇನು ಬೇಡ, ಇಷ್ಟು ಬೇಗ ಬಂದ್ಬಿಟ್ರು. ಅಲ್ಲಿ ನೋಡು ದೇವಸ್ಥಾನ. ಸೊ ಬನ್ನಿ ಆಶೀರ್ವಾದ ತಗೊಂಡು ಬೇಗ ಹೊರಡೋಣ. ಓಹೋ ಜನ ಸಾಗರ. ಫೈನಲಿ ಕೆ ಗುಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಗಾಯ್ಸ್ ಇವತ್ತು ಭಾನುವಾರ, ನನಗಂತೂ ಮನೇಲಿ ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಸರಿ ಅಂದ್ಬಿಟ್ಟು ಗೌತಮಗೆ ಕಾಲ್ ಮಾಡಿದೆ. ಆಮೇಲೆ ಗೊತ್ತಾಗಿದ್ದು ಏನಂದರೆ ನಾನೊಬ್ಬನೇ ಖಾಲಿ ಕೂತಿಲ್ಲ ಅಂತ. ಇಬ್ಬರು ಡಿಸೈಡ್ ಮಾಡಿ ಬಿಯರ್ ಹಿಲ್ಸ್ಗೆ ಹೋಗೋಣ ಅಂತ ಫಿಕ್ಸ್ ಆಗಿ ಹೊರಟ್ವಿ. ಆನ್ ದ ವೇ ಬರ್ತಾ ಬಿಸಿ ಬಿಸಿ ಮೈಸೂರು ಇಡ್ಲಿ ತಿಂದ್ವಿ, ಸಕ್ಕದಾಗಿತ್ತು. ನಾನು ಇಡ್ಲಿಗಿಂತ ಚಟ್ನಿನೇ ಜಾಸ್ತಿ ತಿಂದೆ. ಏನೇ ಹೇಳಿ ಬಿಯರ್ ಹಿಲ್ಸ್ ಒನ್ ಡೇ ಟ್ರಿಪ್ ಅಂತೂ ಬೆಸ್ಟ್ ಜಾಗ ಗುರು. ಆರಾಮಾಗಿ ಹೋಗ್ತೀವಿ ಅಂದ್ರು ಅಪ್ಪ ಅಂದ್ರೆ ಒಂದು 2 hours ರೀಚ್ ಆಗ್ತೀವಿ. ಅದರಲ್ಲೂ ಬೈಕಲ್ಲಿ ಬಿಯರ್ ಹಿಲ್ಸ್ ಬರೋರಿಗೆ ಮಸ್ತ್ ಇರುತ್ತೆ. ಆ ಚಿಕ್ಕದಾಗಿ ಚೆನ್ನಾಗಿರೋ ರೋಡಲ್ಲಿ ಆ ಫಾರೆಸ್ಟ್ ಮಧ್ಯ ಬೈಕ್ ಓಡಿಸೋ ಮಜನೇ ಬೇರೆ. ಬೆಳಿಗ್ಗೆ ನಾನು ಮನೆ ಬಿಡ್ಬೇಕಾರೆ ಜಿಟಿ ಮಳೆ ಇತ್ತು, ವೆದರ್ ಸಕ್ಕದಾಗಿತ್ತು. ಗೈಸ್ ಇವಾಗ ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಿರೋ ಪ್ಲೇಸ್ ಬಂದು ಯಳಂದೂರು ಸೈಡಿಂದ ಬಿಯರ್ ಹಿಲ್ಸ್ಗೆ ಹೋಗ್ಬೇಕಾದ್ರೆ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ. ಬಿಯರ್ ಹಿಲ್ಸ್ಗೆ ಬರೋರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಜಾಗನ ಪಕ್ಕ ಮಿಸ್ ಮಾಡೇ ಮಾಡ್ತಾರೆ. ಯಾಕೆ ಅಂತಂದರೆ ಇದು ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ಬರೀ ಇಲ್ಲಿಂದ ಲೋಕಲ್ಸಿಗೆ ಮಾತ್ರ. ಈ ಜಾಗನ ಕೃಷ್ಣಯ್ಯನ ಕಟ್ಟೆ ಅಂತ ಕರೀತಾರಂತೆ. ಅದೇಗಿದೆ ಅಂತ ಅಂದರೆ ಒಂದು ಕೆರೆ, ಏರಿ ಮೇಲೆ ಒಂದು ಕೆರೆ ಇದೆ, ಮಾತ್ರ ನೋಡೋಕೆ ವ್ಯೂ ಸಕ್ಕತ್ತಾಗಿದೆ. ಇದೆ ನೋಡಿ, ಇಲ್ಲಿ ಬಂದು ರೈಟ್ ತೊಗೋಬೇಕು. ಆಲ್ರೆಡಿ ಸ್ವಲ್ಪ ಜನ ಬಂದಿದ್ದಾರೆ, ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ನೋಡಿ, ಅದೇ ಕೃಷ್ಣಯ್ಯನ ಕಟ್ಟೆ. ಅದ್ರ ಆಚೆಗೇನೆ ಆ್ಯಕ್ಚುಲ್ ವ್ಯೂ ಇರೋದು. ಇಲ್ಲಿ ಸ್ವಲ್ಪ ರಿಸ್ಕ್ ತಗೊಂಡು ಹತ್ತಬೇಕು. ವೀಡಿಯೋದಲ್ಲಿ ನೋಡೋಕೆ ಅಷ್ಟೇನು ಅನಿಸಲ್ಲ, ಬಟ್ ಹತ್ತಕ್ಕೆ ಇರೋದು, ಸ್ಲಿಪ್ ಆಗುತ್ತೆ ಜಾಸ್ತಿ. ನೋಡ್ರಿ ಗಾಯ್ಸ್, ಇದೇ ಕೃಷ್ಣಯ್ಯನ ಕಟ್ಟೆ. ಲಾಸ್ಟ್ ಟೈಮ್ ಅಲ್ಲೆಲ್ಲ ಆನೆಗಳು ಬಂದಿತ್ತು, ಅದನ್ನ ಯಾರ್ದೋ ರೀಲ್ಸಲ್ಲಿ ನೋಡಿದ್ದೆ. ಆ್ಯಕ್ಚುಲಿ ಈ ಸಲ ಕರೆಕ್ಟಾಗಿ ಮಳೆ ಆಗಿಬಿಟ್ಟಿದ್ರೆ ಏನಂತೀರ, ವ್ಯೂ ಮಾತ್ರ ಇದು ಸಕ್ಕತ್ತಾಗಿರ್ತೈತಿ. ಇನ್ನು ಗೌತಮ್ ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ ಲೈಫಲ್ಲಿ ಏನೂ ಇರಲ್ಲ. ಎಸ್ ಗೌತಮ್. ಸ್ಪೀಡಾಗಿ ಓಡ್ಬಿಡು, ಏನಾಗಲ್ಲ. ನಾನೇ ಹೋಗಂಗಿದ್ದೀನಿ ಯಾಕೋ. ಅಯ್ಯಯ್ಯೋ ಯಪ್ಪ, ಬಿದ್ದರೆ ಯಪ್ಪ ಯಪ್ಪ ಯಪ್ಪ. ಓಹೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಲೋ ಲೋ ಯಪ್ಪ. ಯಪ್ಪ ಗೌತಮ್ ಬೈಕ್ ಓಡಿಸ್ತವನೆ ಅಂತ ಅಂದ್ರೆ ಯಪ್ಪ. ಇಲ್ಲ ಗೌತಮ್, ನಿನ್ ಮೇಲೆ ನಂಗೆ ನಂಬಿಕೆ. ಅಣ್ಣ 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 ಬೇಡ ಬೇಡ, ಕೈ ಮುಗಿತೆ ಸಾಕು. ನಿನ್ ಮೇಲೆ ನಂಗೆ ನಂಬಿಕೆ ಆಯ್ತಾ? ಕೆಂಪಸ್ ಹೋದ್ಮೇಲೆ ನಂಬಿಕೆ ಇಲ್ಲ ನನಗೆ. ಇಲ್ಲಿಂದ ಜರ್ನಿ ಸ್ವಲ್ಪ ಲಾಂಗ್ ಇದೆ, ಸೊ ವ್ಯೂನ ನೋಡ್ತಾ ಎಂಜಾಯ್ ಮಾಡ್ಕೊಂಡು ಬನ್ನಿ.
ಗಾಯ್ಸ್ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ, ಬರ್ತಾ ತಂದ್ಬಿಡ್ತೀವಿ ಫ್ರೆಶ್. ಜರಿ ಹೋಗ್ಬಿಟ್ಟು ಒಂದು ಇಲಿ ಮರಿನೂ ಕಾಣಿಸ್ತಿಲ್ಲ ನೋಡು, ಎಲ್ಲ ಹಿಂಗ್ ಡ್ರೈ ಆಗ್ಬಿಡ್ತಿದೆ. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ನೀರಿತ್ತು. ಹೌದು, ಆಕ್ಚುಲಿ ನಾವು ಬರ್ತಾ 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 ನೀರು ಕಡಿಮೆನೇ ಆಗ್ತಿದೆ ಪ್ರತಿ ವಿಸಿಟ್ಗೂ. ಕ್ರೇಜಿ ಕಾರ್ ಇದು. ಸ್ಕೋಡಾ ಅಲ್ವಾ, ಸ್ಮೂತ್ ಇಂಜಿನ್ ನೋಡಿ. ಇದೆ ಇಲ್ಲೇ ನಾನು ವಿಡಿಯೋ ಮಾಡಿದ್ವಿ, ಈ ಜರಿ ಇದೆ. ಹೌದು, ಇದ್ರದ್ದು ನೆಕ್ಸ್ಟ್ ವರ್ಷನ್ ಆಕ್ಟೇವಿಯಾ ಅಂತ ಬಿಟ್ಟಿದ್ದು. ಓಕೆ, ಅದು 65 ಲಕ್ಷ, ಇದು 40 ಲಕ್ಷ ಏನೋ. ಇದು 40 ಲಕ್ಷ ಟಾಪ್ ಎಂಡ್. ನೀವು ನಾವು ಹೋಗ್ತಿರೋ ಗಾಡಿನೂ ಟಾಪ್ ಎಂಡ್ ಆಗೋತಾ? ನಮ್ದು ಫುಲ್ ಟಾಪ್ ಎಂಡ್ ಅಮ್ಮ. ಇಲ್ಲಿ ಅಲ್ಕ ಕೆಲಸ ಮಾಡಿದವರು ಒಳ್ಳೆ ಕೆಲಸ ಮಾಡಿದವರು ಅಂತ ಇಲ್ಲ, ನೋಡಕ್ ಡೀಸೆಂಟ್ ಆಗಿ ಕಾಣ್ತಾವ್ರ ಅಷ್ಟೇ. ವಾವ್, ವೆದರು ಚೇಂಜ್ ಆಯ್ತು, ಸೀನರಿನೂ ಸಕ್ಕತ್ತಾಗಿ ಚೇಂಜ್ ಆಯ್ತು. ಸಡನ್ ಯಾವ್ದೋ ಡಿಫ್ರೆಂಟ್ ಝೋನ್ಗೆ ಬಂದ ತರ ಇದೆ ಅಲ್ವಾ? ಒಂದ್ ವಿಡಿಯೋ ನೋಡಿದ್ಯಾ, ಬಂಡೀಪುರ ಫಾರೆಸ್ಟ್ ಅಲ್ಲಿ ಏನೋ ಅದೇ ಹುಲಿ ಎಟ್ಟಿಸ್ಕೊಂಡ್ ಬರ್ತಿರೋದು, ಅವನು ಬೈಕಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತಾನಲ್ಲ? ಹೌದು, ನೋಡಿದ್ದೆ. ಇವಾಗ ಹಂಗೆ ಬಂದ್ರೆ ಹುಲಿ ಯಾಕೋ ಅಂದ್ರೆ ನಾಳೆ ನಂಗೆ ಆಫೀಸ್ ಇದೆ, ಸುಮ್ನಿರಪ್ಪ. ರಜಾ ಗೀಜ ಕೊಡಲ್ಲ ಹುಲಿ ಅಟ್ಯಾಕ್ಗೆಲ್ಲ. ಆದ್ರೆ ಇಷ್ಟೊತ್ತಿಗೆಲ್ಲ ಹೆಂಗ್ ಮಳೆ ಬರ್ಬೇಕು, ಜುಲೈಯಲ್ಲಿ ಇದೀವಿ. ಹೌದು, ಜುಲೈ ಮುಗ್ದು ಎಂಡಿಂಗ್ ಅಲ್ಲಿ ಇದೀವಿ. ಅದು ಕರೆಕ್ಟ್. ಅಟ್ ಲೀಸ್ಟ್ ಲಾಸ್ಟ್ ಇಯರ್ ಈ ಟೈಮ್ಗಾರು ಚೂರು ಬರ್ತಿತ್ತು. ಹೌದು, ಈ ಸಲ ಮಳೆಗಾಲನೇ ನೋಡಿಲ್ವಲ್ಲೋ ನಾವು. ಒಂದ್ ಸ್ಪಾಟ್ ಆಯ್ತು ಅಲ್ಲಿ, ನೋಡಲ್ಲಿ ಕಾಡೆಮ್ಮೆ. ಹಸುನು ಅದು ಕಾಡಸು. ಯಾರೋ ನೀನು ಹಸು ಕಾಡಲ್ಲಿದ್ರೆ ಕಾಡಸು ಅಂತೆ, ಅವ್ರು ಕಾಡಟ್ಟಿನ ಇದಾರೆ. ಇಲ್ಲೊಂದು ಕೆರೆ ನಿಲ್ಸ್ಬೇಕಾ? ನಿಲ್ಸೋದೇನ್ ಬೇಡ, ಇಷ್ಟ ಬೇಗ ಬಂದ್ಬಿಟ್ರು. ಅಲ್ಲಿ ನೋಡು ದೇವಸ್ಥಾನ, ಇಲ್ಲಿಂದ ಹತ್ರದಲ್ಲಿ ಕಾಣಿಸ್ತೈತೆ. ಹಿಂಗೆ ಹೋಗ್ಬಿಡೋಣ ಹಾಗಾದ್ರೆ. ಓ, ಕಾಡ್ನಾಯಿಗಳು. ಕಾಡ್ನಾಯಿ ಬ್ರೇಕ್ ಹಾಕು. ಕಾಡ್ನಾಯಿ ಸಖತ್ತಾಗಿದೆ ಅಲ್ವಾ? ಕಾಡ್ನಾಯಿ ಚೆನ್ನಾಗೈತೆ. ಇಲ್ಲೇ ಅಲ್ವಾ ನಿನ್ ಮೊಬೈಲ್ ಬಿದ್ದಾಗಿದ್ದು? ಕಾಡ್ ಮುಗ್ದೆ ಹೋಯ್ತು. ಒಂದು ನಾಯಿ ನೋಡಿದ್ವಿ. ಕಾಡ್ನಾಯಿ ನೋಡಿಲ್ಲ. ಜಿಂಕೆ ಅಲ್ಲಿ ಸಿಗುತ್ತೆ. ಹೌದಾ? ಕೇಗುಡಿಲಿ ಸಿಗುತ್ತೆ ಅಲ್ಲ ಜಿಂಕೆ? ಜಿಂಕೆ ಕೇಗುಡಿಲಿ. ಕೇಗುಡಿಲಿ ಜಿಂಕೆಗಳು ಪಕ್ಕ ಸಿಗುತ್ತೆ. A few moments later. ಗೈಸ್, ಫೈನಲಿ ಟೆಂಪಲ್ಗೆ ರೀಚ್ ಆದ್ವಿ. ಸೊ ಬನ್ನಿ ಆಶೀರ್ವಾದ ತಗೊಂಡು ಬೇಗ ಹೊರಡೋಣ. ಓಹೋ, ಜನ ಸಾಗರ. ಅಲ್ಲಿರೋ ಬೆಟ್ಟ ಗುಡ್ಡಗಳನ್ನ ನೋಡ್ತಿದ್ರೆ ನಾವು ಸಖತ್ ಹೈಟಲ್ಲಿ ಇದೀವಿ ಅನ್ಸುತ್ತೆ ಅಲ್ವಾ? ಈ ಮೋಡಗಳೆಲ್ಲ ಸ್ವಲ್ಪ ಸ್ಪೀಡಾಗಿ ಮೂವ್ ಆದ್ರೆ ನೋಡಕ್ ಚೆನ್ನಾಗಿರುತ್ತೆ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ವೆದರ್ ಪರವಾಗಿಲ್ಲ, ಏನೋ ಒಂಥರ ಚೆನ್ನಾಗಿದೆ. ಬಟ್ ಆದರೂ ಇನ್ನೂ ಏನೋ ಬೇಕಿತ್ತು ಅಂತ ಫೀಲ್ ಆಗ್ತಾ ಇದೆ. ಅಲ್ಲಿ ನೋಡ್ದ ಆನೆ ಫ್ರೆಶ್ ಆಗಿ ಲದ್ದಿ ಹಾಕೈತೆ ನಿಜ. ಇಲ್ಲಿ ಲದ್ದಿ ನೋಡು, ಅಲ್ಲಿ ಆನೆ ಲದ್ದಿ. ಆನೆ, ಹೌದು, ಆನೆ ಇಲ್ಲೇ ಎಲ್ಲೋ ಹೋಗೈತೆ ಅಂತ ಎಷ್ಟು ಆನೆಗಳು ಬಂದೈತಿ ನೋಡಿ. ಇಲ್ಲಿ ಉದ್ದಕ್ಕೂ ಹಾಕೊಂಡು ಹೋಗೈತೆ. ನಮ್ಮ ಕಣ್ಣಿಗೆ ಮಾತ್ರ ಒಂದು ಕಾಣಿಸ್ತಾ ಇಲ್ಲ.
ಏ ಸಫಾರಿ ಐತಂತೆ ಕಣ. ಅಜ್ಜಿ ಸಫಾರಿ ಐತೆ ನಿಜ? ಹಾಂ ಇಲ್ಲೊಂದೇ ಹೆಗಣದ ಮರಿ ಕಾಣಿಸ್ತಿಲ್ಲ. ಇದು ಸಫಾರಿ ಹೋಗಿ ಏನ್ ಮಾಡ್ತೀಯಾ? ಅದೇ ಒಳಗೆ ಕರ್ಕೊಂಡು ಹೋಗ್ತಾರೆ. ಒಳಗೂ ಇಲ್ಲ. ಅವರಿಗೆ 20 ರೂಪಾಯಿ ವಸೂಲಿ ಆಗ್ತಿಲ್ಲ. ಬೇಜಾರಲ್ಲ ಇದ್ರೆ ನೀನು ಸಫಾರಿ ಬಾರ, ನಿಂಗೆ ಆನೆ ತೋರ್ಸ್ಕೊಂಡೆ ಕರ್ಕೊಂಡು ಹೋಗ್ತೀನಿ ಬಾರ ಇವತ್ತು. ಜಿಂಕ ನೋಡ್ಬೋದು. ಜಿಂಕ ಇಲ್ಲ, ಆನೆ ತೋರ್ಸ್ಕೊಂಡೆ ಕರ್ಕೊಂಡು ಹೋಗ್ತೀನಿ ಬಾರ ಏನ. ಅಯ್ಯೋ ಆನೆ ಯಪ್ಪ, ಹೆಣ್ಣಾನೆ ಥರ ಸೌಂಡ್ ಮಾಡಿ ನೀನು ಬರುತ್ತೆ ಆನೆ. ನೀನು ಮಾತಾಡಿದ್ರೆ ಅದೇ ಹೇಳ್ತೀನಿ. ಮಾತಾಡ್ತಿರೋ ಇಲ್ಲ ಕಣೋ, ನಿಜ ಹೆಣ್ಣಾನೆ ಥರ ನೀನು. ಬೆಟ್ಟ ಹಾಕ್ಬಿಟ್ಟು ಮಾತಾಡ್ತಿರೋ ನೀನು ಎಣ್ಣಾನೆ ಥರ ಸೌಂಡ್ ಮಾಡು, ಪಕ್ಕ ಬರುತ್ತೆ. ಅವಾಗ ನಾನು ನೋಡ್ಬೋದು, ನೀನು ನೋಡ್ಬೋದು. ಸಿಗ್ನಲ್ ನೀರು ಹೋಗಿಲ್ಲಿರೋ ಆನೆಗಳೆಲ್ಲ. Emotional damage. Elephant, where are you? We came from Mysore to see you. Yo, wow. ಏನಾದ್ರು ಕಾಣಿಸ್ತಾ? ಚಿಟ್ಟ. ಫೈನಲಿ ಕೆ ಗುಡಿ ಅಲ್ಲಿ ನೋಡು, ಕಾಡಂದಿ ನೋಡು, ಅಲ್ಲಿ ಕಾಡಂದಿ. ಕೊನೆದಾಗ ಒಂದು ಪ್ರಾಣಿ ನೋಡಿದ್ವಿ. ಕಾಡಂದಿ ಅಲ್ಲ, ಒಟ್ನಲ್ಲಿ ಕಾಡಲ್ಲ ಐತೆ, ಸುಂದಿರ. ಅಂದಿ ಕಲರ್ ಚೇಂಜ್ ಅಷ್ಟೇ. ಫೈನಲ್ ಆಗಿ ಒಂದು ಪ್ರಾಣಿ ನೋಡಿದ್ವಿ, ಕಾಡಂದಿ. ಕೆ ಗುಡಿ ಜಿಂಕ ನೋಡಿ. ಜಿಂಕ ಹೌದು. ಗೈಸ್, ಮಳೆ ಒಂದು ಇರಲಿಲ್ಲ ಅಂದರೆ ಮಿಕ್ಕಿದ್ದೆಲ್ಲ ಸಕ್ಕತ್ತಾಗಿತ್ತು. ಮತ್ತು ಒಂದು ಆನೆ ಆದರೂ ಕಾಣ್ಬಿಟ್ಟಿದ್ರೆ ಅದು ಇನ್ನೂ ಮಸ್ತ್ ಇರ್ತಾಯಿತ್ತು. ನಾವಂತೂ ಫುಲ್ ಮಸ್ತ್ ಎಂಜಾಯ್ ಮಾಡಿದ್ವಿ. ನಿಮ್ಮ ಅದೃಷ್ಟ ಇತ್ತು ಅಂದರೆ ಆನೆ ಬಂದು ಹೇಳುತ್ತೆ, ಇಲ್ಲ ಅಂದರೆ ಇಲ್ಲ. ನಮ್ಮ ಅದೃಷ್ಟ ನೋಡಿ, ಯಾವಾಗಲೂ ಜಿಂಕೆಗಳಿರೋ ಈ ಕೆ ಗುಡಿಲಿ ಒಂದು ಜಿಂಕೆನೂ ಕಾಣಿಸ್ತಾ ಇಲ್ಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ವಿಡಿಯೋ ಇಷ್ಟ ಆಗಿದ್ರೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಅಥವಾ ಏನು ಇಷ್ಟ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.